ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಇನ್ನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ತಂದಿದ್ದೀನಿ. ಇದು ಸ್ಯಾರಿ ಬಂದು ಫುಲ್ ಸ್ಯಾರಿ ಪಿಂಕ್ ಕಲರಲ್ಲಿ ಬಂದಿದೆ. ಬಾರ್ಡರ್ ಮತ್ತು ಪಲ್ಲು ಬಂದುಬಿಟ್ಟು ಡಾರ್ಕ್ ಬ್ಲೂವಲ್ಲಿ ಬಂದಿದೆ. ಬಾಟಲ್ ಗ್ರೀನಲ್ಲಿ ಬಂದಿದೆ, ಡಾರ್ಕ್ ಬಾಟಲ್ ಗ್ರೀನಲ್ಲಿದೆ. ಸೊ ಹಾಗಾಗಿ ನಾನು ಫುಲ್ಲು ಈ ವರ್ಕ್ ಬಂದು ಪಿಂಕಲ್ಲೇ ಮಾಡ್ತಾಯಿದ್ದೀನಿ. ಇವರಿಗೆ ಯಾವುದು ಬೀಡ್ಸ್ ಮತ್ತು ಕುಚ್ಚು ಯಾವುದು ಬೇಡವಂತೆ. ಸೊ ಫುಲ್ಲು ಸ್ಯಾರಿನೂ ಇದೇ ರೀತಿ ಡಿಸೈನು ಮಾಡ್ಕೊಂಬಂದಿದ್ದೀನಿ ನಾನು. ಎಲ್ಲೂ ಸಹ ಯಾವುದು ಕುಚ್ಚು ಏನೂ ಹಾಕಿಲ್ಲ, ಬೀಡ್ಸು ಕೂಡ ಆ್ಯಡ್ ಮಾಡಿಲ್ಲ. ಇಲ್ಲಿ ಒಂದು ಫುಲ್ ಪ್ಲೈನ್ ಆಗ್ತದೆ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಲೀಫ್ ಬೀಡ್ಸ್ ಹಾಕಿದ್ದೀನಿ ಇಲ್ಲಿ ಈ ರೀತಿ. ಅದು ಬಿಟ್ಟರೆ ಮತ್ತೆ ಎಲ್ಲೂ ಏನೂ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ, ನೆಕ್ಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ಥ್ರೆಡ್ ಬಂದು ರೆಗ್ಯುಲರ್ 6 ದಾರ ತೊಗೊಂಡಿದ್ದೀನಿ. ಮತ್ತು ಇದು ಬಂದು ನೀಡಲ್ ಬಂದು 11 ನಂಬರ್ ತೊಗೊಂಡಿದ್ದೀನಿ. ಸೊ ನಾನು ಈ ರೀತಿ ಸ್ಮಾಲ್ ಲೀಫ್ ತೊಗೊಂಡಿದ್ದೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಕೂಡ ಇದೇ ಡಿಸೈನ್, ಏನು ಚೇಂಜಸ್ ಇಲ್ಲ. ಸ್ಯಾರಿಗೆ ಫಸ್ಟು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ ಮೇಲೆ ಓಕೆ ನೋಡಿ, ಸ್ಯಾರಿಗೆ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಕೂಡ ಹೀಗೆ ಇಲ್ಲಿ ಸ್ಯಾರಿಗೆ ಫಸ್ಟ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಸಿಂಗಲ್ ಚೈನ್ 1 2 ಸಿಂಗಲ್ ಚೈನ್ ಹಾಕ್ಕೊಂಡು ಇನ್ನೊಂದು ಡಬಲ್ ಕ್ರೋಶದಲ್ಲಿ ಒಂದು ಕಂಬ ರೆಡಿ ಮಾಡಬೇಕು. ನೀಡಲ್ ಮೇಲೆ 1 ಲೈನ್ ಥ್ರೆಡ್ ತೊಗೊಂಡು ಈ ರೀತಿ ಸ್ಟ್ರೈಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಹೀಗೆ ನೋಡಿ ಕ್ರಾಸಲ್ಲಿ ಇಟ್ಕೋಬೇಕು. ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ಇಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಮೇಲೆ ತೊಗೊಳ್ಳಿ. ಮೇಲೆ ತೊಗೊಂಡಾಗ ನೋಡಿ, ಇಲ್ಲಿ 3 ಲೈನ್ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ. 3 ಲೈನ್ ಥ್ರೆಡ್ಡಲ್ಲಿ ನಾನು ಬಿಗಿನರ್ಸಿಗೂ ಯೂಸ್ ಆಗಲಿ ಅಂತ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ 3 ಲೈನ್ ಥ್ರೆಡ್ ಇದೆ ಅಲ್ವಾ. 3 ಲೈನಲ್ಲಿ ಈ ಫಸ್ಟು 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ಥ್ರೆಡ್ಡು ಹೊರಗೆ ತೊಗೊಳ್ಳಿ. ಇದನ್ನು ಡಬಲ್ ಕ್ರೋಶ ಹೇಳ್ತೇವೆ. ಡಬಲ್ ಕ್ರೋಶದಲ್ಲಿ ಒಂದು ಕಂಬ ರೆಡಿ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿಂದ 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಈ ಗ್ಯಾಪ್ ಉಂಟಲ್ಲ, ಈ ಗ್ಯಾಪಲ್ಲಿ ನೀವು ಒಟ್ಟು 6 ಡಬಲ್ ಕ್ರೋಶ ಹಾಕಬೇಕಾಗತ್ತೆ. ಸೊ ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ ಮೇಲೆ ತೊಗೊಂಡು, ಸೊ ಈಗ ಇಲ್ಲಿ 3 ಲೈನ್ ಸಿಗ್ತದೆ. ಫಸ್ಟು 2 ಲೈನ್, ನೆಕ್ಸ್ಟ್ ಈ ಮತ್ತು 2 ಲೈನ್, ಇದು ಡಬಲ್ ಕ್ರೋಶ ಹೇಳ್ತೇವೆ. ಸೊ ಈ ಡಬಲ್ ಕ್ರೋಶನ ಒಟ್ಟು 6 ಹಾಕೋಬೇಕಾಗತ್ತೆ ನೀವು. ಓಕೆ, ಒಂದಾಯಿತು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ ಮೇಲೆ ತೊಗೊಂಡಾಗ ನೋಡಿ ಇಲ್ಲಿ 3 ಲೈನ್ ಕಾಣಿಸುತ್ತೆ ಅಲ್ವಾ. ಫಸ್ಟು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ. ಇದೇ ರೀತಿಯೇ 6 ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಡಬಲ್ ಕ್ರೋಶ ಹಾಕಿ 3 4 5 6 ಒಟ್ಟು 6 ಆದಮೇಲೆ ಇಲ್ಲಿ ನೋಡಿ, ಮತ್ತೆ ಈ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದನ್ನು ಸಹ ಮತ್ತೆ ಕ್ರಾಸಲ್ಲೇ ತೊಗೋಬೇಕು, ಸ್ಟ್ರೈಟ್ ಮಾಡಲಿಕ್ಕಿಲ್ಲ ನೋಡಿ. ಸ್ವಲ್ಪ ಹೀಗೆ ಕ್ರಾಸಲ್ಲಿ ಇಟ್ಕೊಂಡು ಇಲ್ಲಿ ನೀಡಲ್ ಕೆಳಗೆ ಹಾಕಿ ಥ್ರೆಡ್ ಮೇಲೆ ತೊಗೊಳ್ಳಿ. ಸೇಮ್ ಆವಾಗಲೇ ಹೇಗೆ ಅಲ್ಲಿ ಕಂಬ ರೆಡಿ ಮಾಡಿದ್ರು ಡಬಲ್ ಕ್ರೋಶದ್ದು, ಇಲ್ಲಿ 3 ಲೈನ್ ಕಾಣಿಸ್ತಿದೆ ಅಲ್ವಾ. ಫಸ್ಟು 2 ಲೈನ್, ಆಮೇಲೆ 2 ಲೈನಲ್ಲಿ ಥ್ರೆಡ್ ತೊಗೊಂಡ್ರೆ ಮತ್ತೆ ಇಲ್ಲೊಂದು ಕಂಬ ರೆಡಿ ಆಯಿತು. ಮತ್ತು ಈ ಗ್ಯಾಪಲ್ಲಿ ಸಹ ಇಲ್ಲಿ ಹೇಗೆ ಫಿಲ್ ಮಾಡಿದ್ರು ಅದೇ ರೀತಿ ಫಸ್ಟು 2 ಚೈನ್ ಹಾಕ್ಕೊಳ್ಳಿ, ಮತ್ತು ಪೂರ್ತಿ 6 ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, ಆವಾಗಲೇ ಹಾಕಿದ್ರಲ್ಲ, ಸೇಮ್ ಅದೇ ರೀತಿ ಡಬಲ್ ಕ್ರೋಶಗಳನ್ನು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, 2 ಆಯಿತು, 3 4 5
6. ಓಕೆ, ನೋಡಿ ಇದು ಆದಮೇಲೆ ಇನ್ನೊಂದು ಸ್ಟೆಪ್ ಇದೇ ರೀತಿ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಮತ್ತು ಸ್ವಲ್ಪ ಕ್ರಾಸಲ್ಲಿ ಹೀಗೆ ಇಟ್ಕೊಂಡು ಮತ್ತು ಈ ರೀತಿ ಕೆಳಗೆ ಬಟ್ಟೆಯಿಂದ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ 3 ಲೈನ್ ಸಿಗುತ್ತೆ. ಇದರಲ್ಲಿ 2 ಲೈನ್ 2 ಲೈನ್, ಈ 2 ಲೈನಲ್ಲಿ ಥ್ರೆಡ್ ಮೇಲೆ ತೊಗೊಂಡು ಒಂದು ಕಂಬ ರೆಡಿ ಆಗುತ್ತೆ ಡಬಲ್ ಕ್ರೋಶದ್ದು. ನೆಕ್ಸ್ಟ್ ಇಲ್ಲಿ 1 2 ಚೈನ್ ಹಾಕಿ ಮತ್ತು ಈ ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶ ಹಾಕೋಬೇಕು. ಓಕೆ, ಒಟ್ಟು 6 ಡಬಲ್ ಕ್ರೋಶ. ಆಚೆಗೆ ಹೇಗೆ ಮಾಡಿದ್ರೆ ಅದೇ ರೀತಿಯೇ ಮಾಡ್ಕೊಳ್ಳಿ. ಆಯಿತು. ಓಕೆ, ನೋಡಿ ಕಂಪ್ಲೀಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತೆ ಸಹ ಹಾಗೆ ಕ್ರಾಸಲ್ಲಿ ಥ್ರೆಡ್ಡನ್ನು ಮೇಲೆ ತೊಗೊಂಡು ಇಲ್ಲಿ ಮತ್ತೊಂದು ಕಂಬ ರೆಡಿ ಮಾಡ್ಕೊಳ್ಳಿ ಡಬಲ್ ಕ್ರೋಶದ್ದು. ಓಕೆ, ಈ ರೀತಿ ಕಂಬ ರೆಡಿ ಆದಮೇಲೆ ಸ್ವಲ್ಪ ಹೀಗೆ ಡಿಸೈನ್ ಅಲ್ಲೇ ಸಾರಿ ಹಿಟ್ಟನ್ನು ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಚೈನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಡಬಲ್ ಕ್ರೋಶ ಹಾಕಿರೋ ಚೈನ್ ಇದೆಯಲ್ಲ, ಈ ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕಬೇಕು. ಈ ಚೈನಲ್ಲಿ ನೀಡಲ್ ಒಳಗೆ ಹೋಗಿ ಥ್ರೆಡ್ ಮೇಲೆ ತಗೊಂಡು ನೋಡಿ ಇಲ್ಲಿ 2 ಲೈನ್ ಸಿಗತ್ತಲ್ವ, 2 ಲೈನಲ್ಲೂ ಈ ಥ್ರೆಡ್ಡನ್ನು ಮೇಲೆ ತಗೊಳ್ಳಿ. ಇದನ್ನು ಸಿಂಗಲ್ ಕ್ರೋಶ ಹೇಳ್ತೇವೆ ನೋಡಿ. ಮತ್ತು ನೆಕ್ಸ್ಟ್ ಚೈನಲ್ಲಿ ಈ ರೀತಿ ಹೋಗಿ ಈ ಥ್ರೆಡ್ ಮೇಲೆ ತಗೊಂಡು ಈ 2 ಲೈನಲ್ಲೂ ಒಂದೇ ಸಾರಿ ಥ್ರೆಡನ್ನು ತೊಗೊಂಡ್ರೆ ಅದನ್ನು ಸಿಂಗಲ್ ಕ್ರೋಶ ಹೇಳ್ತೇವೆ. ಸೊ ಪ್ರತಿ ಚೈನಿಗೂ ನೋಡಿ, ಇಲ್ಲಿ ಪ್ರತಿ ಚೈನು ಅಲ್ಲಿ ಕೆಳಗಡೆ ಎಷ್ಟು 6 ಹಾಕಿದ್ದೀರಲ್ವ, ಆ 6 ಚೈನ್ ಮೇಲ್ಗಡೆ ಗ್ಯಾಪ್ ಇದೆಯಲ್ಲ, ಅದಕ್ಕೂ ಪ್ರತಿ ಚೈನಿಗೂ ಕೂಡ ನೀವು ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಲಾಸ್ಟ್ 2 ಚೈನ್ ಹಾಕಿರ್ತೀವಲ್ಲ, ಇದಕ್ಕೂ ಕೂಡ ಹಾಕೋಬೇಕು ಸಿಂಗಲ್ ಕ್ರೋಶ. ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ಲಾಸ್ಟ್ 2 ಚೈನ್ ಇದೆಯಲ್ಲ, 2 ಚೈನ್ ಹಾಕಿರ್ತೀವಲ್ವ, ಸೊ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು ನೋಡಿ. ಹೀಗೆ ತೊಗೊಂಡು 2 ಲೈನಲ್ಲಿ ಥ್ರೆಡ್ ತೊಗೊಂಡು ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 ಚೈನ್ ಹಾಕಿಬಿಟ್ಟು ಇದನ್ನು ಸಹ ಈ ಲಾಸ್ಟ್ ಚೈನ್ ಇದೆಯಲ್ಲ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಓಕೆ, ನೆಕ್ಸ್ಟ್ ಮಾಮೂಲಿ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ ಫ್ರಂಟ್ ಸೈಡಿಗೆ. ಇಲ್ಲಿಂದ ಈ ಗ್ಯಾಪಲ್ಲಿ 8 ತ್ರಿಬಲ್ ಕ್ರೋಶ ಹಾಕಬೇಕು. ತ್ರಿಬಲ್ ಕ್ರೋಶ ಅಂದರೆ ಥ್ರೆಡ್ ಮೇಲೆ ಟೂಲ್ ಸರಿ 2 ಟೈಮ್ಸ್ ಥ್ರೆಡ್ಡು ಸುತ್ಕೋಬೇಕು. ಈ ಗ್ಯಾಪಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಮೇಲೆ ತಗೊಳ್ಳಿ. ಇವಾಗ 4 ಲೈನ್ ಸಿಗುತ್ತೆ ಅಲ್ವಾ, ಇಲ್ಲಿ ಫಸ್ಟ್ ಇದೆರಡು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ 2 ತೊಗೊಳ್ಳಿ, ನೆಕ್ಸ್ಟ್ ಈ 2 ಲೈನಲ್ಲಿ ಒಟ್ಟು 3 ಟೈಮು ಥ್ರೆಡ್ಡನ್ನು ಮೇಲೆ ತೊಗೋಬೇಕು. ಅದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಸೊ ಇಲ್ಲಿ 8 ತ್ರಿಬಲ್ ಕ್ರೋಶ ಮಾಡಬೇಕು. ಇಲ್ಲಿ ಆಲ್ರೆಡಿ ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಇದನ್ನು ನಾವು ಅಲ್ಲಿ ಕೌಂಟ್ ಮಾಡ್ಕೋಬೇಕಾಗತ್ತೆ. ಈಗ ಆಲ್ರೆಡಿ 2 ಆಯ್ತು ನೋಡಿ. ಸೊ ಮತ್ತೆ ಇಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ ನೀಡಲ್ ಕೆಳಗೆ ಹೋಗಿ ಈ ಥ್ರೆಡ್ ಮೇಲೆ ತೊಗೊಂಡು ಈಗ 4 ಲೈನು ಸಿಗುತ್ತೆ ನಿಮಗೆ ಇಲ್ಲಿ ನೀಡಲ್ ಮೇಲೆ. ಫಸ್ಟು 2 ಲೈನಲ್ಲಿ ಥ್ರೆಡ್ ಮೇಲೆ ತೊಗೊಳ್ಳಿ, ನೆಕ್ಸ್ಟ್ ಮತ್ತೆ ಈ 2 ಲೈನಲ್ಲಿ ಥ್ರೆಡ್ಡು ಮೇಲೆ ತೊಗೊಳ್ಳಿ, ಮತ್ತು ಈ 2 ಲೈನಲ್ಲಿ ತೊಗೊಳ್ಳಿ. ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ. ಓಕೆ, 3 ಆಯಿತು. ನಾಲ್ಕು, 5, 6, 7, 8. ಓಕೆ, ಇದು 8 ತ್ರಿಬಲ್ ಕ್ರೋಶ ಆದಮೇಲೆ ನಾನು ಈ ಥ್ರೆಡ್ಡನ್ನು ಸ್ವಲ್ಪ ಮುಂದೆ ಹೀಗೆ ಮಾಡಿಕೊಂಡು
ಅಲ್ಲಿ ಬೀಡ್ಸ್ ಏನಾದರೂ ಯಾವ ಥರ ಬೀಡ್ಸ್ ಬೇಕಾದರೂ ಹಾಕೋಬೋದು. ಸೊ ನಾನಿಲ್ಲಿ ಈ ಥರ ಲೀಫು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ಡು 2 ಟೈಮ್ಸ್ ತೊಗೊಂಡು ಸೇಮ್ ತ್ರಿಬಲ್ ಕ್ರೋಶ ಮತ್ತು ಈ ಸೈಡಲ್ಲೂ ಕೂಡ 8 ತ್ರಿಬಲ್ ಕ್ರೋಶ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಓಕೆ, ಒಂದು ಈ ಕಡೆಯೂ ಕೂಡ 8 ತ್ರಿಬಲ್ ಕ್ರೋಶ ಹಾಕೋಬೇಕಾಗತ್ತೆ. ಆಚೆಗೆ ಎಷ್ಟು ಹಾಕಿದ್ರಿ ಈಚೆಗೂ ಅಷ್ಟನ್ನೇ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 8 ಲಾಸ್ಟ್. ಓಕೆ, ಆಯಿತು ನೋಡಿ. ಟೋಟಲು 16 ಆಗ್ತದೆ. ಈಚೆಗೆ 8 ಈಚೆಗೆ 8. ಓಕೆ, ಇದು ಕಂಪ್ಲೀಟ್ ಆದಮೇಲೆ ನೀಡಲ್ ಮೇಲೆ ಮತ್ತೆ ಥ್ರೆಡ್ ತೊಗೊಳ್ಳಿ. ಸಿಂಗಲ್ ಲೈನ್ ಥ್ರೆಡ್ ತೊಗೋಬೇಕೀಗ. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಬೇಕು. 3 ಲೈನ್ ಆಯ್ತಲ್ವಾ, ಈಗ 2 ಲೈನ್, ನೀಡಲ್ ಮೇಲೆ 1 ಲೈನ್ ಥ್ರೆಡ್ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಟ್ಟು 6 ಡಬಲ್ ಕ್ರೋಶ. ಇಲ್ಲಿ ಎಷ್ಟು ಹಾಕಿದ್ದೀವ ಅದೇ ಸಹ ಇಲ್ಲೂ ಹಾಕಬೇಕು. ಒಟ್ಟು 7 ಆಗುತ್ತೆ. 2 3 4 5 6 7. ಎಲ್ಲ ಸಹ 7 ಆಗುತ್ತೆ. ಯಾಕೆಂದರೆ ಇಲ್ಲಿ ಫಸ್ಟು ಸ್ಟಾರ್ಟಿಂಗು 2 ಚೈನ್ ಹಾಕಿರ್ತೀವಲ್ವ, ಆ 2 ಚೈನ್ ಬಿಟ್ಟು 6 ಡಬಲ್ ಕ್ರೋಶ ಹಾಕಿರ್ತೀವಿ. ಸೊ ಹಾಗಾಗಿ ಟೋಟಲ್ 7 ಆಗುತ್ತೆ. ಇಲ್ಲೂ ಸಹ 7 ಹಾಕಿದ್ದೀನಿ. ಸೊ ನೋಡಿ, ಡಿಸೈನ್ ಇದು ಕಂಪ್ಲೀಟ್ ಆಯಿತು. ಹೀಗೆ ಬರುತ್ತೆ. ಇದು ಒಂದು ಡಿಸೈನ್ ಆಯಿತು. ನೀವು ಇನ್ ಕೇಸ್ ನಿಮಗೇನಾದರೂ ಸೊ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಪ್ಲೇಸ್ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡಿ. ಓಕೆ, ಇದು ಕ್ಲೋಸ್ ಆದಮೇಲೆ ನಿಮಗೆ ಇನ್ ಕೇಸ್ ಏನಾದರೂ ಕುಚ್ಚು ಬೇಕು ಅಂದರೆ ಈ ಗ್ಯಾಪಲ್ಲಿ 3 ಚೈನ್ ಹಾಕಿ ಈ ರೀತಿ 1 2 3 ಚೈನ್ ಹಾಕಿ ಪ್ಲೇಸ್ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಡಿಸೈನ್ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನು ಇಲ್ಲಿ ಕುಚ್ಚು ಬೇಡ ಹೇಳಿದಕ್ಕೆ ಸೊ ನಾನು ಅದನ್ನು ಹಾಕ್ತಾಯಿಲ್ಲ. ಇಲ್ಲಿಂದ ಮತ್ತೆ ಸ್ಟಾರ್ಟಿಂಗ್ ಡಿಸೈನ್ ಇಲ್ಲಿಂದ ಏನು ಸ್ಟಾರ್ಟ್ ಮಾಡಿದ್ವೋ ಆ ಡಿಸೈನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅದೇ ನಿಮಗೆ ಕುಚ್ಚು ಬೇಕಂದರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸೊ ಸೇಮ್ ಮತ್ತು ಆವಾಗಲೇ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸ್ವಲ್ಪ ಕ್ರಾಸಲ್ಲಿ ಇಟ್ಕೊಂಡು ಮತ್ತೆ ಈ ಡಿಸೈನ್ ಇಲ್ಲಿಂದ ಕಂಟಿನ್ಯೂ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ 6 ಡಬಲ್ ಕ್ರೋಶ. ಸೊ ಇಲ್ಲಿ ಹೇಗೆ ಮಾಡಿದ್ವಿ ಅದನ್ನೇ ಇಲ್ಲಿ ರಿಪೀಟ್ ಮಾಡೋದು, ಏನೂ ಚೇಂಜಸ್ ಇಲ್ಲ. ಓಕೆ ನೋಡಿ, ತುಂಬ ನೀಟಾಗಿ ಬರುತ್ತೆ ಡಿಸೈನು, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ನಿಮಗೆ ಕುಚ್ಚು ಬೇಕಂದರೆ ಹಾಕ್ಬೋದು, ಇಲ್ಲ ಇಲ್ಲೇನಾದರೂ ಬೀಡ್ಸ್ ಬೇಕು ಅಂದರೂ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ಬೇರೆ ಥರ ಬೀಡ್ಸ್ ಬೇಕು ಅಂದರೂ ಹಾಕೋಬೋದು. ಓಕೆ, ನಿಮ್ಮ ಚಾಯ್ಸು. ಫೈನಲಿ ನೋಡಿ ಈ ರೀತಿ ಬಂದಿದೆ. ಸೊ ಇನ್ನು ಸ್ವಲ್ಪ ಉಂಟು, ಇದಿಷ್ಟು ಫಿನಿಶ್ ಆಗುತ್ತೆ. ಸೇಮ್ ಇದೇ ಡಿಸೈನೇ ರಿಪೀಟ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.